ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಮೂರ್ತಿದಾರರ ಸಹಕಾರ ಮಹಾಮಂಡಳ ಬಿಸಿರೋಡು ಸಹಕಾರ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಸಂಯುಕ್ತಾಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ತಿನ ಮೂರ್ತಿದಾರರ ಮತ್ತು ಇತರ ಸಹಕಾರ ಸಂಘಗಳ ಅಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಕ್ರಮ ಬಿಸಿರೋಡಿನ ಡಾ ಬಿಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಮೂರ್ತಿದಾರರ ಸಹಕಾರ ಮಹಾಮಂಡಳ ನಿಯಮಿತದ ಅಧ್ಯಕ್ಷ ಕೆ ಸಂಜೀವ ಪೂಜಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕಾನೂನುಗಳು ಬದಲಾಗುತ್ತಿದ್ದಂತೆ ಸಹಕಾರಿ ಕ್ಷೇತ್ರದಲ್ಲಿ ಅನೇಕ ಸವಾಲುಗಳು ಸಿಬ್ಬಂದಿಗಳಿಗೆ ಎದುರಾಗುತ್ತಿರುತ್ತದೆ. ಈ ನಿಟ್ಟಿನಲ್ಲಿ ಕಾನೂನು ಅರಿವು ಮೂಡಿಸುವುದರ ಜೊತೆಗೆ ಗ್ರಾಹಕರೊಂದಿಗೆ ಉತ್ತಮ ವ್ಯವಹಾರ ಮಾಡಲು ಇಂತಹ ತರಬೇತಿ ಸಹಕಾರಿಯಾಗಲಿದೆ. ಸಹಕಾರಿ ಯೂನಿಯನ್ ನಿರ್ದೇಶಕರಾದ ಬಳಿಕ ಸಹಕಾರಿ ಸಂಘದ ಸಿಬ್ಬಂದಿಗಳಿಗೆ ಜಿಲ್ಲಾ ಮಟ್ಟದ ತರಬೇತಿಯನ್ನು ಹಮ್ಮಿಕೊಳ್ಳಬೇಕೆಂಬ ಬೇಡಿಕೆಗೆ ಸಹಕಾರಿ ಯೂನಿಯನ್ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಅವಕಾಶ ಜಿಲ್ಲಾ ಮಟ್ಟದ ಒಂದು ತರಬೇತಿ ಕಾರ್ಯಕ್ರಮ ಹೊರಡುಪಟ್ಟಿದೆ. ಬಹುಶಃ ಶಶಿಕುಮಾರ್ ಜಿಲ್ಲೆಗೆ ಪ್ರಥಮವಾಗಿ ಬಂಟ್ವಾಳ ಮಲ್ಪುರ ಬಂದಿದ್ದರು. ಬಹುಶಃ ಇಡೀ ಜಿಲ್ಲೆಯ ಮುಖ್ಯದಾರ ಸೊಸೈಟಿಯ ಸಿಬ್ಬಂದಿಗಳು ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಭಾಗವಹಿಸಲು ಮಾತಿನ ಪ್ರೀತಿಯ ತುಂಬು ಹೃದಯದ ಅಭಿನಂದನೆಯನ್ನು ಕೊಡುತ್ತೇನೆ. ಅಂತೆಯೇ ಬಂಟ್ವಾಳದ ಇತರ ಮಾತ್ರ ಸೊಸೈಟಿಗಳು ಈ ಯೂನಿಯನ್ ಸಂಬಂಧಪಟ್ಟಂತ ಮಾತ್ರ ಸಿಬ್ಬಂದಿಗಳ ಇದಕ್ಕೆ ಭಾಗವಹಿಸಿದ ನಿಖಿಲನ ಅಭಿನಂದನೆ ಸಲ್ಲಿಸೋದೆ ರಾಯಪಂಡ ಇನ್ನು ಕಾನೂನಿನ ವರ್ಷ ಬದಲಾವಣೆ ಆದಾಗ ನಮ್ಮ ಕಾನೂನಿನ ಅರಿವು ಮುಖ್ಯ ತಿಳಿಯೋಣ. ಅದಕ್ಕೋಸ್ಕರ ಇಂಚಿನ ಒಂದು ತರಬೇತಿ ಮಂತ್ರಿಗಳ ಸಿಬ್ಬಂದಿನಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಗ್ರಾಹಕರಿಗೆ ವಾರೀತಿ ನಮ್ಮ ಸಂಪರ್ಕದಲ್ಲಿ ಬಂದ ಈ ತರಬೇತಿಯಲ್ಲಿ ನನಗೆ ಬರ್ತಾರೆ. ದಯಪಟ್ಟ ಇನ್ನು ಈ ಜನರಿಗೆ ಬಹುಶಃ ಸೇರಿದ್ದಾರೆ ನಿಖಿಲ ಖಾಲಿ ಕುಟುಂಬ ಯಾವುದು ಇನ್ನು ತರಬೇತಿ ನನಗೆ ಏನು ತರಬೇತಿ ಬರ್ತಾರ ಆ ತರಬೇತಿ ನಮ್ಮ ಪ್ರಶ್ನೆ ಕೇಳಿದ ಏನು ಮಾತ್ರ ಅತಿ ಸರಿಯಾಗಿ ಆ ತರಬೇತಿ ಪಡೆಯಲು. ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಶಶಿಕುಮಾರ್ ರೈ ಪಾಲ್ಯೊಟ್ಟು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಹಕಾರಿ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ. ಜನಸಾಮಾನ್ಯರಿಗೆ ಉತ್ತಮವಾದ ಸೇವೆ ನೀಡುವ ಕಾರ್ಯವನ್ನ ಇಲ್ಲಿನ ಸಹಕಾರಿ ಸಂಘಗಳು ಮಾಡುತ್ತಿವೆ. ಗ್ರಾಹಕರು ಬ್ಯಾಂಕಿಗೆ ಬಂದಾಗ ಭದ್ರತೆಯ ಆಧಾರದಲ್ಲಿ ಸಾಲ ನೀಡಬೇಕಾಗ್ತದೆ. ಮನವೊಲಿಸಿಯಾದರೂ ಮರುಪಾವತಿ ಮಾಡಬೇಕಾಗಿರುವುದು ಸಿಬ್ಬಂದಿಗಳ ಕರ್ತವ್ಯ. ಆ ನಿಟ್ಟಿನಲ್ಲಿ ತರಬೇತಿಯಲ್ಲಿ ಪಡೆದ ಮಾಹಿತಿಯನ್ನ ಇತರ ಸಿಬ್ಬಂದಿಗಳಿಗೂ ಹಂಚಿಕೊಂಡು ತಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಬೇಕು ಎಂದು ತಿಳಿಸಿದರು. ಆನಂತರ ನಾವು ಕೂಡ
ನೀವು ಸಾಲ ನೀಡುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಸಂಸ್ಥೆಯಲ್ಲಿ ಗ್ರಾಹಕರು ಬಂದಂತಹ ಸಂದರ್ಭದಲ್ಲಿ ಗ್ರಾಹಕರನ್ನ ಅಗತ್ಯ ಮಾಡದೆ ಸಾಲ ನೀಡುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಆದರೆ ಸಾಲ ವಸೂಲಾತಿಯಲ್ಲಿ ನಮಗೆ ಕಷ್ಟ ಆಗುವಂತಹ ವ್ಯವಸ್ಥೆಗಳಿವೆ. ಬಹುಶಃ ನಾವು ಸಹಕಾರ ಸಂಘಗಳ ಸಹಾಯಕ ನಿಬಂಧಕಿ ತ್ರಿವೇಣಿ ರಾವ್ ಅವರು ಮಾತನಾಡಿ, ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ಸಿಬ್ಬಂದಿಗಳಿಗೆ ಇತರ ಸಂಘದ ಸಿಬ್ಬಂದಿಗಳೊಂದಿಗೆ ಸಂಪರ್ಕ ಹಾಗೂ ಬ್ಯಾಂಕಿಂಗ್ ಕ್ಷೇತ್ರದ ಅರಿವು ಮೂಡಲು ಇದು ಸಹಾಯಕವಾಗಿದೆ ಎಂದರು. ಸ್ಕ್ಯಾಟ್ಸ್ ಅಧ್ಯಕ್ಷ ರವೀಂದ್ರ ಕಂಬಳಿಯವರು ಮಾತನಾಡಿ, ಒಬ್ಬರನ್ನೊಬ್ಬರು ಅರಿತು ಮುನ್ನಡೆದಾಗ ಸಹಕಾರಿ ಸಂಘಗಳು ಅಭಿವೃದ್ಧಿಯಾಗಲು ಸಾಧ್ಯವಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಸಹಕಾರ ಯೂನಿಯನ್ನ ನಿರ್ದೇಶಕಿ ಸವಿತಾ ಎನ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಮೂರ್ತಿದಾರ ಸಹಕಾರ ಮಹಾಮಂಡಳದ ಉಪಾಧ್ಯಕ್ಷ ರಾಜೇಶ್ ಸುವರ್ಣ, ನಿರ್ದೇಶಕರಾದ ಆರ್.ಸಿ. ನಾರಾಯಣ್, ಬಿ. ವಿಶ್ವನಾಥ್, ಅಣ್ಣಿಯಾನೆ ನೋಣಯ್ಯ ಪೂಜಾರಿ, ಗಣೇಶ್ ಪೂಜಾರಿ, ಶಿವಪ್ಪ ಸುವರ್ಣ, ವಿಶ್ವನಾಥ್ ಪೂಜಾರಿ ಪಂಚ, ಪುರುಷ ಎನ್ ಸಾಲ್ಯಾನ್ ಉಪಸ್ಥಿತರಿದ್ದರು. ವಿಶ್ವಕರ್ಮ ಸಹಕಾರಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾದ ವಸಂತ ಅಡ್ಯಂತಾಯ, ಆಟೋಮೇಷನ್ ಕ್ಲೌಡ್ ಸೊಲ್ಯೂಷನ್ನ ವ್ಯವಸ್ಥಾಪಕ ನಿರ್ದೇಶಕ ಜಗದೀಶ್ ರಾಮ್, ಸಹಕಾರಿ ಸಂಘಗಳ ಉಪನಿಬಂಧಕರ ಕಚೇರಿ ಅಧೀಕ್ಷಕ ಎನ್.ಜೆ. ಗೋಪಾಲ್ ತರಬೇತಿ ನೀಡಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್.ವಿ. ಹಿರೇಮಠ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಮೂರ್ತಿದಾರ ಮಹಾಮಂಡಲದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಿಶೋರ್ ಕುಮಾರ್ ವಂದಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.